ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಅನ್ನ ಊಟ ಮಾಡಿದ ಬಳಿಕ ನಿಮಗೆ ನಿದ್ದೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್, ಬಿ ಹೊಟ್ಟೆ ಭಾರ, ಸಿ ಆಯಾಸ, ಡಿ ಆಲಸ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್. ಅಕ್ಕಿ ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿದ್ದು ಇದು ದೇಹದಲ್ಲಿ ಸಕ್ಕರೆಯಾಗಿ ಇನ್ಸುಲಿನ್ ಹಾರ್ಮೋನ್ ಅನ್ನು ಏರಿಸುತ್ತದೆ. ಇನ್ಸುಲಿನ್ ಏರಿದಾಗ ಇದು ಮೆದುಳಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮಿನೋ ಆಸಿಡ್ ಅನ್ನು ಹೆಚ್ಚಿಸುತ್ತದೆ. ಇದು ನಿದ್ದೆಯನ್ನು ಉತ್ತೇಜಿಸುವ ಸೆರೋಟೋನಿನ್, ಮೆಲಟೋನಿನ್ ಉತ್ಪತ್ತಿಗೆ ಕಾರಣವಾಗುತ್ತದೆ. ಅಕ್ಕಿಯು ಬೇಗನೆ ಜೀರ್ಣವಾಗುತ್ತದೆ. ಇದರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಏರಿ ದೇಹ ತಕ್ಷಣ ವಿಶ್ರಾಂತಿಗೆ ಹೋಗುತ್ತದೆ. ಅನ್ನ ತಿಂದ ನಂತರ ತೀವ್ರವಾದ ಜೀರ್ಣಕ್ರಿಯೆ ಪ್ರಾರಂಭವಾಗಿ ಪೋಷಕಾಂಶಗಳು ರಕ್ತದಲ್ಲಿ ಹರಿಯುತ್ತವೆ. ಆಗ ಮೆದುಳಿಗೆ ರಕ್ತದ ಹರಿವು ಕಡಿಮೆಯಾಗಿ ನಿದ್ರೆ, ಆಯಾಸದ ಅನುಭವವಾಗುತ್ತದೆ. ಎರಡನೇ ಪ್ರಶ್ನೆ, ಬೆಲ್ಲ ತಿನ್ನಲು ಉತ್ತಮವಾದ ಸಮಯ ಯಾವುದು? ಆಪ್ಷನ್ಸ್: ಎ ಖಾಲಿ ಹೊಟ್ಟೆ, ಬಿ ಊಟದ ನಂತರ, ಸಿ ಮಲಗುವ ಮುನ್ನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಊಟದ ನಂತರ. ಬೆಲ್ಲ ದೇಹಕ್ಕೆ ಒಳ್ಳೆಯದು, ಆದರೆ ತಿನ್ನುವ ಸಮಯ ಸರಿಯಾಗಿಲ್ಲ ಎಂದರೆ ಜೀರ್ಣಕ್ರಿಯೆಗೂ ತೊಂದರೆ, ಶುಗರ್ ಲೆವೆಲ್ಗೂ ತೊಂದರೆ. ಮಧ್ಯಾಹ್ನ ಊಟವಾದ ಬಳಿಕ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ತಿಂದರೆ ಆಹಾರ ಜೀರ್ಣಕ್ಕೆ ಸಹಾಯ, ಬಾಯಿಯು ರುಚಿ ಹಾಗೂ ಶುಚಿ ಇರುತ್ತದೆ, ಗ್ಯಾಸ್ಟ್ರಿಕ್ ತಗ್ಗುತ್ತದೆ. ಇನ್ನು ಸಾಯಂಕಾಲ ಟೀ ಸಮಯದಲ್ಲಿ ಒಂದೆರಡು ತುಂಡು ಬೆಲ್ಲವನ್ನು ಚಹಾಕ್ಕೆ ಸೇರಿಸಿಕೊಳ್ಳುವುದರಿಂದ ಇದು ಶಕ್ತಿದಾಯಕ ಮತ್ತು ಶೀತ ಋತುವಿನಲ್ಲಿ ತಾಪಮಾನ ನಿಯಂತ್ರಿಸಲು ಸಹಾಯಕ. ರಾತ್ರಿ ಸಮಯದಲ್ಲಿ ಹೆಚ್ಚು ಬೆಲ್ಲವನ್ನು ಸೇವಿಸಬಾರದು. ರಾತ್ರಿ ಹೊತ್ತಿನಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿರುವುದರಿಂದ ಬೆಲ್ಲ ಜಾಸ್ತಿಯಾದರೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗಬಹುದು. ಇನ್ನು ವ್ಯಾಯಾಮದ ನಂತರ ಬೆಲ್ಲ ತಿನ್ನುವುದರಿಂದ ಬೆಲ್ಲದ ನೈಸರ್ಗಿಕ ಶಕ್ತಿಗಳು ದೇಹದ ತಕ್ಷಣ ಶಕ್ತಿಗೆ ಸಹಾಯ ಮಾಡುತ್ತವೆ. ಅಜೀರ್ಣ, ಹೊಟ್ಟೆ ಒಣಗಿರುವವರಿಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಉತ್ತಮ. ಅಜೀರ್ಣ ಇರುವವರು ಊಟದ ನಂತರ ಕಡಿಮೆ ಬೆಲ್ಲ ಸೇವಿಸುವುದು ಉಪಯೋಗ. ಮೂರನೇ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಕಾಫಿ ಯಾವುದು? ಆಪ್ಷನ್ಸ್: ಎ ಕೋಪಿ ಲುವಾಕ್, ಬಿ ಒಪಿನಾ, ಸಿ ಬ್ಲ್ಯಾಕ್ ಐವರಿ, ಡಿ ಫಿನ್ಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬ್ಲ್ಯಾಕ್ ಐವರಿ ಕಾಫಿಯು ಪ್ರತಿ ಪೌಂಡ್ಗೆ ಸುಮಾರು 42,000 ಉತ್ತರ ಥೈಲ್ಯಾಂಡ್ನಿಂದ ಬರುತ್ತದೆ ಮತ್ತು ಆನೆಗಳಿಂದ ಜೀರ್ಣವಾಗುವ ಬೀನ್ಸ್ ಅನ್ನು ಬಳಸಿ ಇದನ್ನು ತಯಾರಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಕಹಿಯನ್ನು ತೆಗೆದುಹಾಕುತ್ತದೆ ಮತ್ತು ನಯವಾದ ಚಾಕೊಲೇಟ್ ರುಚಿಯನ್ನು ಹೊರತರುತ್ತದೆ. ಸಣ್ಣ ಬ್ಯಾಚ್ಗಳಲ್ಲಿ ಉತ್ಪಾದಿಸಲಾಗುತ್ತದೆ. ಇದು ಅಪರೂಪ, ವಿಶಿಷ್ಟವಾಗಿದೆ ಮತ್ತು ಆನೆಗಳ ಕಲ್ಯಾಣವನ್ನು ಸಹ ಬೆಂಬಲಿಸುತ್ತದೆ. ಇನ್ನು ಫಿನ್ಕಾ ಎಲ್ ಇಂಜೆರ್ಟೊ ಕಾಫಿ ಗ್ವಾಟೆಮಾಲಾದ ತಂಪಾದ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಅದರ ದಿಟ್ಟ ಪ್ರಕಾಶಮಾನವಾದ ಸುವಾಸನೆಗೆ ಹೆಸರುವಾಸಿಯಾಗಿದೆ. ಇದರ ಸಣ್ಣ ಬೀನ್ಸ್ ಅನ್ನು ನೈಸರ್ಗಿಕ ಬುಗ್ಗೆ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ. ಇದರಿಂದ ಹಣ್ಣಿನಂತಹ ಟಿಪ್ಪಣಿಗಳು ಸಂಗ್ರಹವಾಗುತ್ತವೆ. ಈ ಕಾಫಿ ಜಾಗತಿಕ ಹರಾಜಿನಲ್ಲಿ ನೆಚ್ಚಿನದ್ದಾಗಿದೆ. ನಾಲ್ಕನೇ ಪ್ರಶ್ನೆ, ಕೈಗಳು ಮತ್ತು ಕಾಲುಗಳ ಪಾದಗಳಲ್ಲಿ ಕಾಣಿಸಿಕೊಳ್ಳುವ ಮರಗಟ್ಟುವಿಕೆಗೆ ಕಾರಣವೇನು? ಆಪ್ಷನ್ಸ್: ಎ ಪೌಷ್ಟಿಕಾಂಶ ಕೊರತೆ, ಬಿ ರಕ್ತ ಸಂಚಾರ ಕುಂಠಿತ, ಸಿ ಕ್ಯಾಲ್ಸಿಯಂ ಕೊರತೆ, ಡಿ ಯೂರಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೈಗಳಿಗೆ ಮತ್ತು ಕಾಲುಗಳಿಗೆ ರಕ್ತ ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಿರುತ್ತದೆಯೋ ಅಂತಹ ಸಂದರ್ಭದಲ್ಲಿ ಮರಗಟ್ಟುವಿಕೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಆದರೆ ಇದೊಂದು ತಾತ್ಕಾಲಿಕ ಆರೋಗ್ಯ ಸಮಸ್ಯೆಯಾಗಿದ್ದು 2-3 ನಿಮಿಷದಲ್ಲಿ ಸರಿ ಹೋಗುತ್ತದೆ. ಮತ್ತು ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ದೀರ್ಘಕಾಲದ ತನಕ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು, ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು, ಒಂದೇ ಕಾಲಿನ ಮೇಲೆ ದೇಹದ ಎಲ್ಲಾ ಭಾರ ಹಾಕಿಕೊಂಡು ನಿಲ್ಲುವುದು, ಅಲ್ಲದೆ ನೆಲದಲ್ಲಿ ಕಾಲು ಮಡಚಿ ಕುಳಿತುಕೊಂಡಾಗ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಕಾಲಿನ ನರಗಳ ಮೇಲೆ ಒತ್ತಡ ಬೀಳುವುದರಿಂದ ಮರಗಟ್ಟುವಿಕೆಯ ಜೊತೆಗೆ ಜುಮ್ಮೆನಿಸುವಿಕೆಯ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತದೆ. ಮತ್ತು ಕೆಲವರಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಕಾಣಿಸಿಕೊಂಡಾಗ ಅಥವಾ ಬೇರೆ ಯಾವುದೋ ಆರೋಗ್ಯ ಸಮಸ್ಯೆಗಳಿಂದಾಗಿಯೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಐದನೇ ಪ್ರಶ್ನೆ, ಕೈಲಾಸ ಪರ್ವತವನ್ನು ವಿಶ್ವದ ಕೇಂದ್ರವೆಂದು ಏಕೆ ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಎ ಶಿವನ ವಾಸಸ್ಥಾನ, ಬಿ ನಿಗೂಢ ಪ್ರದೇಶ, ಸಿ ಅತ್ಯಂತ ಆಕರ್ಷಣೀಯ ಸ್ಥಳ, ಡಿ ಸೇತುವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸೇತುವೆ.
ಎಲ್ಲ ಸಂಪ್ರದಾಯಗಳಲ್ಲಿ ಕೈಲಾಸ ಪರ್ವತವನ್ನು ಐಹಿಕ ಮತ್ತು ಸ್ವರ್ಗೀಯ ಲೋಕಗಳ ನಡುವಿನ ಸೇತುವೆಯಾಗಿ ನೋಡಲಾಗುತ್ತದೆ. ಸಮಯ ಮತ್ತು ಸ್ಥಳವು ಸಂಗಮಿಸುವ ಸ್ಥಳ. ಇದು ಸ್ವರ್ಗ ಮತ್ತು ಭೂಮಿಯನ್ನು ಸಂಪರ್ಕಿಸುವ ಆಧ್ಯಾತ್ಮಿಕ ಅಕ್ಷ ಎಂದು ಹೇಳಲಾಗುತ್ತದೆ. ಇದು ಧ್ಯಾನ, ದೈವಿಕ ಉಪಸ್ಥಿತಿ ಮತ್ತು ವಿಶ್ವ ಸಾಮರಸ್ಯಕ್ಕೆ ಕೇಂದ್ರ ಬಿಂದುವಾಗಿದೆ. ಈ ಪರ್ವತವು ವಿಶ್ವಸ್ತಂಭ ಮತ್ತು ಪವಿತ್ರ ವಾಸಸ್ಥಾನವಾಗಿ ಹೊಂದಿರುವ ಪಾತ್ರವು ಅದನ್ನು ಬ್ರಹ್ಮಾಂಡದ ಪರಸ್ಪರ ಸಂಬಂಧದ ಸಂಕೇತವನ್ನಾಗಿ ಮಾಡುತ್ತದೆ. ಇದು ಯಾತ್ರಿಕರು ಮತ್ತು ಅನ್ವೇಷಕರನ್ನು ಅಸ್ತಿತ್ವದ ಹೃದಯವೆಂದು ಪೂಜಿಸುವವರನ್ನು ಆಕರ್ಷಿಸುತ್ತದೆ. 6ನೇ ಪ್ರಶ್ನೆ, ಬೇರೆ ಎಲ್ಲ ತರಕಾರಿಗಳನ್ನು ಮೀರಿಸುವಂತಹ ಸತ್ವಗಳನ್ನು ಹೊಂದಿರುವ ಸೊಪ್ಪು ಯಾವುದು? ಆಪ್ಷನ್ಸ್ ಎ ಸಬ್ಬಸಿಗೆ, ಬಿ ಪಾಲಕ್, ಸಿ ಕಾಶಿ ಸೊಪ್ಪು, ಡಿ ಬಸಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಸಳೆ. ಬಸಳೆ ಸೊಪ್ಪು ಹಸಿರು ಎಲೆಯ ತರಕಾರಿಯಾಗಿದ್ದು ಇದು ಬೇರೆ ಎಲ್ಲ ತರಕಾರಿಗಳನ್ನು ಮೀರಿಸುವಂತಹ ಸತ್ವಗಳನ್ನು ಹೊಂದಿದೆ. ವಿಟಮಿನ್ ಎ, ಸಿ, ಬಿ9, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಖನಿಜಾಂಶವನ್ನು ಹೊಂದಿದೆ. ಬಸಳೆ ಸೊಪ್ಪು ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಪಡೆದಿದೆ. ಆದ್ದರಿಂದ ಅನಾದಿ ಕಾಲದಿಂದಲೂ ಈ ಬಸಳೆ ಸೊಪ್ಪನ್ನು ದಿನನಿತ್ಯ ಅಡುಗೆಯಲ್ಲಿ ಬಳಸುತ್ತಾ ಬಂದಿದ್ದಾರೆ. ಬಸಳೆ ಸೊಪ್ಪು ರಕ್ತದಲ್ಲಿನ ಹಿಮೋಸಿಸ್ಟಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದು ಹಾರ್ಟ್ ಅಟ್ಯಾಕ್ ಮತ್ತು ಪಾರ್ಶ್ವವಾಯು ಸಮಸ್ಯೆಗೆ ಕಾರವಾಗುವ ಅಂಶ. ಆದ್ದರಿಂದ ಈ ಸೊಪ್ಪು ದೇಹದಲ್ಲಿನ ಆಂಟಿ ಆಕ್ಸಿಡೆಂಟ್ ಕಾರ್ಯಚಟುವಟಿಕೆಯನ್ನು ಸರಿಯಾಗಿಸಿ ರಕ್ತನಾಳದ ಸಮಸ್ಯೆಯನ್ನು ದೂರ ಮಾಡುತ್ತದೆ. 7ನೇ ಪ್ರಶ್ನೆ, ಮಧುಮೇಹ ಆರಂಭವಾದ ಮೊದಲ 30 ದಿನಗಳಲ್ಲಿ ನಮ್ಮ ದೇಹದಲ್ಲಿ ಏನೆಲ್ಲ ಆಗುತ್ತದೆ? ಆಪ್ಷನ್ಸ್ ಎ ಬಾಯಿ ಒಣಗುವುದು, ಬಿ ದಣಿವು, ಸಿ ತೂಕ ಇಳಿಕೆ, ಡಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ದೇಹ ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಲಾಗದ ಕಾರಣ ಗ್ಲೂಕೋಸ್ ರಕ್ತದಲ್ಲಿ ಸಂಗ್ರಹವಾಗತೊಡಗುತ್ತದೆ. ರಕ್ತದಲ್ಲಿ ಸಕ್ಕರೆ ಹೆಚ್ಚುವುದರಿಂದ ದೇಹದಲ್ಲಿ ನೀರಿನ ಕೊರತೆಯಾಗಿ ಬಾಯಿ ಒಣಗುತ್ತದೆ. ಪರಿಣಾಮವಾಗಿ ಅತಿ ಹೆಚ್ಚು ನೀರು ಕುಡಿಯಬಹುದು. ಕಿಡ್ನಿಗಳು ರಕ್ತ ಸಕ್ಕರೆಯನ್ನು ಹೊರಹಾಕಲು ಹೆಚ್ಚು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ರಾತ್ರಿ ವೇಳೆ ಸಹ ಮೂತ್ರ ಹೆಚ್ಚಾಗಬಹುದು. ಶಕ್ತಿಗಾಗಿ ದೇಹದ ಕಣಗಳು ಗ್ಲೂಕೋಸ್ ಅನ್ನು ಬಳಸಲಾಗದೆ ಹೆಚ್ಚು ದಣಿವಾಗಬಹುದು. ದೇಹದಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ. ಇನ್ಸುಲಿನ್ ಇಲ್ಲದ ಕಾರಣ ದೇಹದ ಚರ್ಮ, ಕೊಬ್ಬು ಮತ್ತು ಸ್ನಾಯುಗಳನ್ನು ಬಳಸುತ್ತದೆ. ಇದರಿಂದ ನೀವು ಚೆನ್ನಾಗಿ ತಿಂದರೂ ತೂಕ ಕಡಿಮೆಯಾಗುತ್ತದೆ. ರಕ್ತದಲ್ಲಿ ಸಕ್ಕರೆಯ ಏರಿಕೆಯಿಂದ ಕಣ್ಣುಗಳ ಲೆನ್ಸ್ನಲ್ಲಿ ದ್ರವ ಬದಲಾವಣೆಯಾಗುತ್ತದೆ. ಇದರಿಂದ ತಾತ್ಕಾಲಿಕವಾಗಿ ದೃಷ್ಟಿ ಮಂಕಾಗುವುದು ಸಾಮಾನ್ಯ. ದೇಹದೊಳಗಿನ ಕೋಶಗಳಿಗೆ ಶಕ್ತಿ ದೊರೆಯದ ಕಾರಣ ನಿರಂತರವಾಗಿ ಹಸಿವಾಗುತ್ತದೆ. ಹೆಚ್ಚು ಸಿಹಿ ಬಯಕೆಯಾಗಬಹುದು. 8ನೇ ಪ್ರಶ್ನೆ, ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಆರೋಗ್ಯದ ಗಣಿಯಾಗಿರುವ ಮೀನು ಯಾವುದು? ಆಪ್ಷನ್ಸ್ ಎ ಅಂಜಲ್, ಬಿ ಸ್ಯಾಲ್ಮನ್, ಸಿ ಟ್ಯೂನಾ, ಡಿ ಬೂತಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಟ್ಯೂನಾ. ಅತ್ಯುತ್ತಮ ಆರೋಗ್ಯ ಗುಣಗಳನ್ನು ಹೊಂದಿರುವ ಮೀನು ಟ್ಯೂನಾ ಮೀನು. ಇದರ ಅಮೂಲ್ಯ ಔಷಧೀಯ ಗುಣಗಳು ಮತ್ತು ವಿಶೇಷ ಗುಣಗಳು ಅಪಾರ. ಮಾರುಕಟ್ಟೆಯಲ್ಲಿ ಅಗ್ಗದ ಬಜೆಟ್ ಮೀನುಗಳಲ್ಲಿ ಒಂದಾದ ಈ ಟ್ಯೂನಾ ಮೀನು ಹಲವು ಸಮಸ್ಯೆಗಳನ್ನು ತಡೆಯುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರುವುದರಿಂದ ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಆಸ್ಟಿಯೋಪೊರೋಸಿಸ್ನಂತಹ ಕಾಯಿಲೆಗಳ ಅಪಾಯದಿಂದ ರಕ್ಷಿಸುತ್ತದೆ. ಇದು ಚರ್ಮ ರೋಗಗಳನ್ನು ತಡೆಗಟ್ಟಲು ಮತ್ತು ಚರ್ಮದ ಹೊಳಪನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದೃಷ್ಟಿ ದುರ್ಬಲ ಮತ್ತು ಮಾನಸಿಕ ಒತ್ತಡ ಇರುವವರು ವಾರಕ್ಕೆ 2 ಬಾರಿ ಈ ಮೀನನ್ನು ತಿನ್ನಬಹುದು. ಈ ಮೀನು ಕೂದಲು ಉದುರುವುದನ್ನು ತಡೆಯುತ್ತದೆ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ. 9ನೇ ಪ್ರಶ್ನೆ, ನಾಯಿಗಳು ಆಗಾಗ ಹಸಿರು ಹುಲ್ಲನ್ನು ತಿನ್ನಲು ಪ್ರಮುಖ ಕಾರಣಗಳೇನು? ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಸಮಸ್ಯೆ, ಬಿ ಹವ್ಯಾಸ, ಸಿ ಪೌಷ್ಟಿಕಾಂಶ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ನಾಯಿಗಳು ಹೊಟ್ಟೆ ಅಜೀರ್ಣ ಅಥವಾ ತೊಂದರೆಯಿಂದಾಗಿ ಹುಲ್ಲು ತಿನ್ನುತ್ತವೆ. ಅದು ಅವುಗಳಿಗೆ ವಾಂತಿ ತರಿಸಲು ಸಹಾಯ ಮಾಡಬಹುದು. ಕೆಲವೊಮ್ಮೆ ನಾಯಿಗಳು ಬೇಸರಗೊಂಡಾಗ ಅಥವಾ ಮನಸ್ಸು ಕಳೆದುಕೊಂಡಾಗ ಹಸಿರು ಗಿಡವನ್ನು ತಿನ್ನುತ್ತವೆ. ಇನ್ನು ಕೆಲವೊಮ್ಮೆ ಹುಲ್ಲು ತಿನ್ನೋದು ಆಹಾರದ ಜಾಗದಲ್ಲಿ ಆಟ ಅಥವಾ ಸ್ವಾಭಾವಿಕ ಹವ್ಯಾಸವೂ ಇರಬಹುದು. ನಾಯಿಗಳ ದೇಹದಲ್ಲಿ ಫೈಬರ್ ಅಥವಾ ಖನಿಜಗಳು ಕಡಿಮೆಯಾದಾಗ ಅವುಗಳು ಹುಲ್ಲಿನಿಂದ ಪೂರೈಸಲು ಯತ್ನಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.